ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ನಾಡು ಸಮೃದ್ಧಿಯಾಗಲಿ ಎಂದು ಪ್ರಾರ್ಥಿಸಿ ನ್ಯಾಮತಿ ತಾಲೂಕಿನಲ್ಲಿ ವಿಶಿಷ್ಟ ಪಾದಯಾತ್ರೆ ನಡೆಸಲಾಗಿದೆ. ತಾಲೂಕಿನ ಬಸವನಹಳ್ಳಿ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ದೇವರು, ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಹಾಗೂ ಬಸವಣ್ಣ ದೇವರ ಉತ್ಸವ ಮೂರ್ತಿಗಳ ಪಲ್ಲಕ್ಕಿ ಪಾದಯಾತ್ರೆ ಭರ್ಜರಿಯಾಗಿ ಜರುಗಿದೆ. ಸುಮಾರು 23 ವರ್ಷಗಳ ಬಳಿಕ ನಡೆದಿರುವ ಈ ಐತಿಹಾಸಿಕ ಪಾದಯಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಹೌದು, ನ್ಯಾಮತಿ ತಾಲೂಕಿನ ಬಸವನಹಳ್ಳಿಯಿಂದ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ತೀರ್ಥರಾಮೇಶ್ವರಕ್ಕೆ ಈ ಪಲ್ಲಕ್ಕಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಡೊಳ್ಳು ಕುಣಿತ ಮತ್ತು ಭಜನಾ ಮೇಳಗಳ ವೈಭವದೊಂದಿಗೆ ತಲೆಯ ಮೇಲೆ ದೇವರ ಪಲ್ಲಕ್ಕಿ ಹೊತ್ತು ಸಾವಿರಾರು ಭಕ್ತರು ಬರೋಬ್ಬರಿ 30 ಕಿಲೋಮೀಟರ್ಗಳಷ್ಟು ದೂರ ಕಾಲ್ನಡಿಗೆಯಲ್ಲೇ ಸಾಗಿದ್ದಾರೆ. ಇಂದು ತೀರ್ಥರಾಮೇಶ್ವರ ಕ್ಷೇತ್ರ ತಲುಪಿರುವ ಪಲ್ಲಕ್ಕಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು, ನಾಳೆ ತೀರ್ಥರಾಮೇಶ್ವರ ದೇವರಿಗೆ ಹಾಗೂ ಉತ್ಸವ ಮೂರ್ತಿಗಳಿಗೆ ಮಹಾ ಅಭಿಷೇಕ ನೆರವೇರಲಿದೆ. ಇದಕ್ಕೂ ಮುನ್ನ ಕಳೆದ 23 ವರ್ಷಗಳ ಹಿಂದೆ, ಅಂದರೆ ಭೀಕರ ಬರಗಾಲ ಎದುರಾಗಿದ್ದಾಗ ಇದೇ ರೀತಿ ಪಾದಯಾತ್ರೆ ನಡೆಸಿ ಮಳೆಗಾಗಿ ಪ್ರಾರ್ಥಿಸಲಾಗಿತ್ತು. ಆಗ ದೇವಸ್ಥಾನದ ಪೂಜೆ ಮುಗಿಸಿ ಗ್ರಾಮಸ್ಥರು ಊರು ತಲುಪುವಷ್ಟರಲ್ಲೇ ಭರ್ಜರಿ ಮಳೆಯಾಗಿತ್ತು ಅನ್ನೋದು ಭಕ್ತರು ನೆನಪಿಸಿಕೊಳ್ಳುತ್ತಿದ್ದಾರೆ. ಈಗಲೂ ಕೂಡ ನಾಳೆ ಪೂಜೆ ಮುಗಿಸಿ ಊರಿಗೆ ವಾಪಸ್ ಹೋಗುವುದರೊಳಗೆ ವರುಣದೇವ ಕೃಪೆ ತೋರುತ್ತಾನೆ, ನಾಡು ಸಮೃದ್ಧಿಯಾಗುತ್ತದೆ ಎನ್ನುವ ದೃಢ ನಂಬಿಕೆ ಗ್ರಾಮಸ್ಥರದಾಗಿದೆ.